ಮಾತಾಡು ಗೀತಾ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವಿಜಿನ ಹೀಗೆ ದಿಢೀರಂತ ಬಿಟ್ಬರೋದಕ್ಕೆ ನಿಜವಾದ ಕಾರಣ ಏನು? ಇದನ್ನೆಲ್ಲ ಕೇಳ್ಕೊಂಡು ಬನ್ನಿ ಅಂತ ವಿಜಿ ಕಳ್ಸಿದ್ನ ನಿಮ್ನ? ಯಾರು ಕಳ್ಸಿದ್ದು ಅನ್ನೋದು ಮುಖ್ಯ ಅಲ್ಲ ಗೀತಾ. ನಿಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ ಅನ್ನೋದು ತಿಳ್ಕೊಬೇಕಾಗಿದೆ. ನಿನ್ನ ವಿಜಿ ಮಧ್ಯೆ ಪ್ರೀತಿನೂ ನೋಡಿದೀವಿ, ಜಗಳನೂ ನೋಡಿದೀವಿ ಗೀತಾ. ಆದ್ರೆ ಈಗ ನೀವಿಬ್ರು ಬೇರೆ ಆಗ್ತಿರೋದನ್ನ ನಮ್ಮಿಂದ ನೋಡಕ್ ಆಗ್ತಿಲ್ಲ. ಯಾಕೆ ಹೀಗೆ ಮಾಡಿದೆ ಅಂತ ನಾವು ಮಾತ್ರ ಕೇಳ್ತಿಲ್ವೇ? ಪ್ರತಿಯೊಬ್ರು ಕೇಳ್ತಿದ್ದಾರೆ. ನೀನೀಗ ಇದಕ್ಕೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಕಾದಾಗೆ ಅವರು ಯೋಚನೆ ಮಾಡ್ಕೋತಾರೆ ಅಲ್ವಾ? ಜನ ಅರ್ಥ ಮಾಡ್ಕೊಳ್ಳೋ ಆಧಾರದ ಮೇಲೆ ಮನುಷ್ಯನ ನಡವಳಿಕೆ ಅನ್ನೋದು ನಿರ್ಧಾರ ಆಗೋದು. ಜನ ಏನ್ ಹೇಳ್ತಾರೋ ಮನ್ಸು ಕೇಳುತ್ತೆ, ತನಗ್ ತಾನೇ ಬುದ್ಧಿ ಹೇಳುತ್ತೆ. ಪುಣ್ಯಕ್ಕೆ ಆ ಬುದ್ಧಿ ನನಗೆ ವಿಜಿ ಕೈಯಿಂದ ತಾಳಿ ಕಟ್ಸ್ಕೊಳಕ್ ಮುಂಚೆನೆ ಬಂತು. ಅನಾಹುತ ತಪ್ತು. ಗೀತಾ, ನೀನ್ ಒಗಟಿನ ಮಾತ್ ಬೇಡ. ನೀನ್ ಏನ್ ಹೇಳ್ತಾ ಇದೀಯೋ ಅದನ್ನ ನೇರವಾಗಿ ನಮ್ಗೆ ಅರ್ಥ ಆಗೋ ತರ ಹೇಳೆ. ವಿಜಿ ನೀನು ಒಂದೇ ದಾರಿಲಿ ಹೆಜ್ಜೆ ಹಾಕಕ್ ಕಣ್ಸ್ಕೊಂಡಿದ್ರಿ ತಾನೆ, ಮತ್ ಯಾಕೆ ಹೀಗ್ ಮಾಡ್ತಿದ್ಯಾ? ಯಾವ್ದೋ ದಾರಿ ಸಿಕ್ತು ಅಂತ ಗುರಿನ ಮರಿಬಾರ್ದು ಸಿಂಕು. ಗುರಿ ತಲುಪಿದಾಯ್ತು ಅಂತ ದಾರಿನೂ ಬದಲಾಯಿಸಬಾರ್ದು. ಇದನ್ನ ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ನನ್ನ ದೃಷ್ಟಿಲಿ ನೀವು ನನ್ನ ಜೀವನನ ನೋಡಕ್ ಸಾಧ್ಯನೇ ಇಲ್ಲ. ಪಾಪ ಕಣೆ, ವಿಜಯ್ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ. ಪ್ಲೀಸ್ ಗೀತಾ, ಮನೆಗೆ ವಾಪಸ್ ಹೋಗೆ. ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೀನಲ್ಲ, ಇನ್ನೆಲ್ಲಿಗೆ ಹೋಗ್ಲಿ? ನಿನ್ ದಮ್ಮಯ್ಯ ಕಣೆ, ವಿಜಿನ ದೂರ ಮಾಡಬೇಡ. ವಿಜಿ ನಿನ್ ಜೊತೆ 10 ನಿಮಿಷ ರೆಸಾರ್ಟಲ್ಲಿದ್ದು ಎಲ್ಲರೂ ತಪ್ಪಾಗಿ ತಿಳ್ಕೊಳ್ಳೋ ಥರ ಮಾಡ್ದ. ನಿನ್ ಮಾನ ಕಳ್ದೋ ಅನ್ನೋ ಕಾರಣಕ್ಕೆ ಅವನಿಂದ ನಿನ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ದೆ. ಈಗ ನೀನ್ ಮಾಡ್ತಿರೋದೇನು? ಪ್ರೀತಿಸ್ತಿದ್ದೀನಿ ಅಂತ ಅವ್ನ ಪ್ರೀತಿಗೆ ಒಪ್ಪಿಗೆ ಕೊಟ್ಬಿಟ್ಟು ಮದ್ವೆ ಆಗ್ತೀನಿ ಅಂತನೂ ಮಾತು ಕೊಟ್ಟಿದ್ಯಾ. ಈಗ ಅವನನ್ನ ಬಿಟ್ಟು ಬಂದಿದ್ಯಲ್ಲ, ಇದು ಅನ್ಯಾಯ ತಾನೆ? ನ್ಯಾಯಕ್ಕೆ ಹೋರಾಡೋ ನೀನೇ ಅನ್ಯಾಯ ಮಾಡೋದು ಬೇಡ. ತುಂಬಾ ಲೇಟ್ ಆಯ್ತು ಕಣ್ರೆ, ರಾತ್ರಿನೂ ಆಗೋಗಿದೆ. ಹೊರಡಿ ನೀವು. ಹುಷಾರಾಗಿ ಮನೆಗೆ ಹೋಗಿ. ನಿಮಗೆ ಹೇಳಿದ್ದು ಬನ್ನಿ, ಊಟ ಮಾಡೋಣ ಬನ್ನಿ. ವಿಜಿಯಲ್ಲಿ ಅವನಿಗೆ ಹಸುವಿಲ್ವಂತೆ. ಗೀತಾ, ಗುಡ್, ವೆರಿ ಗುಡ್ ಬಾನು. ಈ ಮನೆಗೆ ಬೇಕಾಗಿರೋ ಒಳ್ಳೆದನ್ನ ಉಳಿಸ್ಕೊಡಿ ಅನ್ನೋ ಜವಾಬ್ದಾರಿ ಕೊಟ್ಟು ನಾನು ಹೋಗಿದ್ದೆ. ನನ್ನ ಬಾನು ಗೀತಾನ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅನ್ನೋ ನಂಬಿಕೆಯಲ್ಲೇ ನಾನು ಹೊರಟಿದ್ದು. ನೀನು ಮಾಡಿದಾದ್ರು ಏನು ಬಾನು? ಕೊನೆ ಪಕ್ಷ ನಿನ್ನ ಮಗನಿಗೋಸ್ಕರ ಆದ್ರೂ ಗೀತಾನ ಉಳಿಸ್ಕೊಳ್ಬಹುದಾಗಿತ್ತಲ್ವಾ ಬಾನು? ಯಾಕೆ ಗೀತಾನ ಹೋಗೋದಕ್ಕೆ ಬಿಟ್ಟೆ? ನಿಮ್ಮ ಆವೇಶದ ಮಾತುಗಳು ನನಗೆ ಅರ್ಥ ಆಗುತ್ತೆ ರೀ. ಆದರೆ ನಾನು ಗೀತನ್ನ ತುಂಬ ಕೇಳ್ಕೊಂಡೆ ರೀ. ನೋಡಮ್ಮ, ನೀನು ಈ ಮನೆಗೆ ಬೇಕು. ನೀನಿಲ್ಲದೆ ನನ್ನ ಮಗನ ಜೀವನ ಸಂಪೂರ್ಣ ಅಲ್ಲ. ಅವನು ಬದುಕು ಹಾಳಾಗ್ಬಿಡುತ್ತೆ. ಈ ಮನೆ ಬಿಟ್ಟು ಹೋಗಬೇಡ ಅಂತ ಸಾರಿ ಸಾರಿ ಕೇಳ್ಕೊಂಡೆ. ಆದರೆ ಅವಳು ನನ್ನ ಮಾತನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ ರೀ. ಬರೀ ಕೇಳ್ಕೊಳ್ಳೋದಲ್ಲ ಬಾಬಾಜಿ, ತಂಗಿ ಅವಳು ಕಾಲು ಹಿಡ್ಕೊಳ್ಳೋದಕ್ಕೆ ಹೋದ್ಲು. ಆದ್ರೆ ಅವಳು ನನ್ನ ತಂಗಿ ಕೈನ ಒದರ್ಬಿಟ್ಟು ಹೊರಟೆ ಹೋದ್ಲು. ಒಲೆ ದುರಹಂಕಾರಿ ಅವಳು. ನಮ್ಮ ವಿಜಯ್ಗೆ ಏನಾದ್ರು ಅವಳಿಗೇನು? ಅವಳ ಕೆಲಸ ಮುಗೀತು, ಹೊರಟೇ ಹೋದ್ಲು ಅಂತೀನಿ. ಹುಚ್ಚು ಬಾಯ್ ದೊಡ್ಡಣ್ಣ. ಈತ ಎಂತವಳು ಅಂತ ನಿನ್ನ ಬಾಯಲ್ಲಿ ಕೇಳೋ ಅಗತ್ಯ ನನಗಿಲ್ಲ. ಈತ ನನ್ನ ಸೊಸೆ ಕಣ. ಸುಳ್ಳು ಹೇಳಿ ನನ್ನನ್ನು ಸಂಭಾಳಿಸ್ಬೋದು ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ನಾವು ಸುಳ್ಳು ಹೇಳ್ತಾ ಇದ್ದೀವ? ನಮಗೆ ಹೇಗೆ ಗೀತಾ ಈ ಮನೇಲಿರಬೇಕು ಅನ್ನೋದಿದೆಯೋ ಅದೇ ರೀತಿ ಗೀತಾಗೂ ಈ ಮನೇಲಿರಬೇಕು ಅನ್ನೋ ಮನ್ಸಿರ್ಬೇಕಲ್ವಾ?
ಆದ್ರೆ ಅವಳಿಗೆ ಈ ಮನೇಲಿರೋದಕ್ಕೆ ಮನ್ಸೇ ಇಲ್ಲ ರೀ. ನಾವಾದ್ರೂ ಏನ್ ಮಾಡೋದಕ್ಕಾಗುತ್ತೆ ಹೇಳಿ? ಪಾಪ ವಿಜಿಗೆ ಅದೇನೋ ಆಣೆ ಗೀಣೆ ಅಂತೆಲ್ಲ ಹಾಕಿ ಬಾಗ್ಲಲ್ಲೇ ನಿಲ್ಲೋ ಹಾಗೆ ಮಾಡಿದ್ಲು. ಅವನನ್ನ ಅದರಿಂದ ಈಚೆ ಕರ್ಕೊಂಡು ಬರೋದಕ್ಕೆ ನನಗೆ ಸಾಕಾಗೋಯ್ತು. ನಾವಿಷ್ಟೆಲ್ಲ ಒದ್ದಾಡಿದ್ರು ಒಂದೇ ಒಂದು ಮಾತಲ್ಲಿ ನಮ್ಮನ್ನ ಸುಳ್ಳು ಅಂತ ಹೇಳ್ಬಿಟ್ರಲ್ಲ. ನಿಮಗೆಲ್ಲ ಸುಳ್ಳು ಅಂತ ಕಾಣಿಸ್ತಾ ಇದೆ ಅಲ್ವಾ? ಗೀತಾ ವಿಜಿ ಮಧ್ಯೆ ಆದ ಮದುವೆ ಸುಳ್ಳಾಗಿರ್ಬೋದು, ಆದರೆ ಗೀತಾ ಅಂತ ಸೊಸೆ 7 ಜನ್ಮಕ್ಕೂ ನನಗೆ ಸಿಗ್ಬೇಕು ಅಂತ ನಾನು ಅನ್ಕೊಂಡಿದ್ದು ಸುಳ್ಳಲ್ಲ. ಅವಳಿ ಮನೆಗೆ ತೋರಿಸಿದ್ದು ಕಾಳಜಿ ಸುಳ್ಳಲ್ಲ. ವಿಜಿ ಬದಲಾಗಿ ಗೀತಾನ ಪ್ರೀತಿಸಿದ್ದು ಸುಳ್ಳಲ್ಲ. ಗೀತಾಯಿಂದ ಇಷ್ಟೆಲ್ಲ ಒಳ್ಳೇದಾಗಿದೆ ಅಂದಮೇಲೆ ಹೋರಾಡಿ ಅದ್ರ ಅವಳನ್ನ ಉಳಿಸ್ಕೊಳ್ಬೇಕಾಗಿತ್ತು. ಈ ಮನೆಗೆ ಏನ್ ಬೇಕು ಏನ್ ಬೇಡ ಅನ್ನೋ ವಿವೇಚನೆ ನಿಂಗೆ ಇರಬೇಕಾಗಿತ್ತು ಬಾನು. ನನಗದೆಲ್ಲ ಗೊತ್ತಿಲ್ಲ. ಇನ್ನು 1 ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಗೀತಾ ಈ ಮನೇಲಿ ಇರಬೇಕು. ಏನಿದೆಲ್ಲ? ಅವರು ನಿನ್ನ ಹತ್ರ ಏನೋ ಹೇಳು ಅಂತ ಇದ್ರು. ಆ ವಿಷಯ ಏನು? ನನ್ನಿಂದ ಇನ್ನಾಗಲ್ಲ. ಏನಾಯ್ತು ಅಂತ ಹೇಳೆ. ನೀನು ಗಂಡ ಅಂತ ನೀವ್ ಯಾರು ಅನ್ಕೊಂಡಿದ್ದೀರೋ ಅವನು ನಾನು ಬಿಟ್ಟು ಬಂದ್ಬಿಟ್ಟೆ ಅಮ್ಮ. ಗೀತಾ, ಬಾಗಿಲು ತೆಗಿ, ಬಾಗಿಲು ತೆಗಿ ಗೀತಾ. ದೇವ್ರೆ, ನಾನು ಏನೇನು ಕೇಳ್ತಾ ಇದ್ದೀನಿ. ಗೀತಾ, ಪುಟ ಬಾಗಿಲು ತೆಗಿಯಮ್ಮ. ಗೀತಾ, ಬಾಗಿಲು ತೆಗಿ. ಅಯ್ಯೋ ದೇವ್ರೆ, ಈ ಹುಡುಗಿ ಏನ್ ಹೇಳ್ತಿದ್ದಾಳೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಈ ಕಣ್ಣಿಂದ ಇನ್ನು ಏನೇನ್ ನೋಡ್ಬೇಕಪ್ಪ ಅಂತ. ಸುಧಾ, ಯಾಕೆ ನಮಗ್ ತುಂಬಾ ಇಷ್ಟ ಆದವರು ನಮ್ಮನ್ನ ಬೇಗ ಬಿಟ್ಟು ಹೋಗ್ಬಿಡ್ತಾರೆ. ನೀ ನನ್ನ ಬಿಟ್ಟು ಹೋದಾಗ ನಾನು ಯಾವ ಸ್ಥಿತಿಯಲ್ಲಿ ಇದ್ನೋ ಈಗ ನನ್ನ ಮಗ ಕೂಡ ಅದೇ ಸ್ಥಿತಿಯಲ್ಲಿದ್ದಾನೆ. ಡ್ಯಾಡ್, ಯಾಕೆ ನಿದ್ದೆ ಬಂದಿಲ್ವಾ? ಈಗ ನಾನು ನಿನ್ನ ಅದೇ ಪ್ರಶ್ನೆ ಕೇಳಬೇಕಾಗತ್ತೆ ವಿಜಿ. ಯಾಕೆ ನಿನಗೆ ನಿದ್ದೆ ಬರ್ಲಿಲ್ವಾ? ನಿದ್ದೆ ಮಾಡೋಕ್ಕೆ ಒಂದು ನೆಮ್ಮದಿ ಅನ್ನೋದು ಬೇಕಲ್ಲಪ್ಪ. ನನ್ನ ನೆಮ್ಮದಿ ಹೊರಟೋಗಿದೆ. ನೋವು ಕಣ್ಮುಚ್ಚಕ್ಕೆ ಬಿಡ್ತಿಲ್ಲಪ್ಪ. ಮತ್ತೆ ಹೇಗೆ ಮಲಗಲಿ? ನಿನ್ನೆ ತನಕ ಕನ್ಸು ಕಾಣ್ತಾ ನಿದ್ದೆ ಮಾಡ್ತಿರ್ಲಿಲ್ಲ. ಇವತ್ತು ಕನಸೇ ಇಲ್ಲ. ನೋಡು ವಿಜಿ, ಇವಳು ನಿಮ್ಮ ಅಮ್ಮ. ನನ್ನ ಜೀವನದಲ್ಲಿ ನಾನು ಯಾರನ್ನ ಕಳ್ಕೊಂಡ್ರು ಇವಳನ್ನ ಮಾತ್ರ ಕಳ್ಕೊಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಏನ್ ಮಾಡ್ಲಿ, ಆಕ್ಸಿಡೆಂಟಲ್ಲಿ ಇವಳನ್ನ ಕಳ್ಕೊಂಡ್ಬಿಟ್ಟೆ. ನಾನು ಸಾಯೋವರೆಗೂ ಹುಡುಕಿದ್ರು ಮತ್ತೆ ಇವಳು ನನಗೆ ಸಿಗೋದೇ ಇಲ್ಲ. ನೋಡು ವಿಜಿ, ಸಿಗದೆ ಇರೋರನ್ನ ಹುಡುಕಿ ಪ್ರಯೋಜನ ಇಲ್ಲ. ಆದರೆ ಸಿಗೋರ್ನ ಮಾತ್ರ ಯಾವತ್ತೂ ಕಳ್ಕೊಳ್ಬಾರ್ದು. ನೀನು ಪ್ರಯತ್ನ ಪಟ್ಟರೆ ಅವಳು ಸಿಕ್ಕೇ ಸಿಗ್ತಾಳೆ. ಕಳ್ಕೋಬೇಡ ವಿಜಿ.
ಗೀತಾನ ಮಾತ್ರ ಕಳ್ಕೊಳ್ಬೇಡ ವಿಜಯ್. ಇಲ್ಲ, ಗೀತಾ ನನ್ನಿಂದ ದೂರ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ಕಣೆ, ನೆಂದೂರ್ ಮಂದಲ್ಲಿಂದ ಹಾಗೆ ಮಗಳು ಮನೆಗೆ ಬಂದ್ಬಿಟ್ಟಿದ್ದಾಳಲ್ಲೇ, ಒಂದು ಫೋನ್ ಮಾಡಬಾರ್ದಾನೆ ಸುಶೀಲ? ಫೋನ್ ಮಾಡಿದ್ದಿದ್ರೆ ಓಡೋಡ್ ಬರ್ತಾ ಇದ್ದೆ. ಛೇ, ದಿನ ಬೇಗ ಬರೋ ಇವತ್ತೇ ಲೇಟಾಗಿ ಬರ್ಬೇಕಾ? ಅಲ್ವೇ, ಮನೆಗೆ ಬಂದ ಮಗಳು ಅಪ್ಪನ ಮುಖ ನೋಡ್ದೆ ಹೇಗೆ ಮಲಗಿದಾಳೆ. ನಾನು ಅವಳ ಎಬ್ಸಿ ಮಾತಾಡಿಸ್ತೀನಿ. ಅಯ್ಯೋ ಬೇಡ ರೀ. ಅಯ್ಯ, ನನ್ನ ಮಗಳನ್ನ ಮಾತಾಡ್ಸಕ್ ನೀನ್ ಯಾಕೆ ತಡೀತೀಯ? ಸುಮ್ಮನೆ ನನ್ನ ಮಾತು ಕೇಳಿ, ನೀವು ಬನ್ನಿ. ಒಂದು ನಿಮಿಷ ಮಾತಾಡಿಸ್ತೀನಿ ರೀ, ಒಂದು ನಿಮಿಷ ನನ್ನ ಮಾತು ಬನ್ರಿ. ಅಯ್ಯ, ಒಳ್ಳೆ ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಯಾಕ್ರಿ ಮಲಗಿರೋ ಮಗುನ ಯಾಕೆ ಎಬ್ಬಿಸ್ತಿದ್ದೀರಾ? ಮಾತಾಡ್ಸೋಕೆ. ಇಲ್ಲ ರೀ, ಇಷ್ಟೊತ್ತು ನಿಮ್ಗೆ ಕಾಯ್ತಿದ್ಲು. ಹೌದಾ? ಬೆಳಗ್ಗೆ ಆರಾಮಾಗಿ ಮಾತಾಡ್ಬೋದಲ್ಲ? ಕರೆಕ್ಟ್ ಕಣೆ, ನಿನ್ಗೂ ಒಂದೊಂದ್ಸಲಿ ತಲೆಲಿರೋ ಮೆದ್ಲು ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಅಳಿಯಂದ್ರು ಗೀತನ ಕಾರಲ್ಲೇ ಕರ್ಕೊಂಡು ಬಂದ್ರು ತಾನೆ? ನೀನು ಅವನ ಒಳಗೆ ಕರೆದು ಕಾಫಿ ಟೀ ಏನಾದ್ರು ಕೊಟ್ಟಿಯೋ ಇಲ್ವೋ? ನಾಳೆ ಬೆಳಿಗ್ಗೆ ಬರ್ತಾರಂತ. ಅಪ್ಪನ್ಗೆ ಈಗಲೇ ಸತ್ಯ ಹೇಳೋದು ವಾಸಿ. ಏನ್ರಿ ನೀವು ಅಷ್ಟೊತ್ತಿಂದ ಬರೀ ಅಳಿಯಂದ್ರ ಬಗ್ಗೆನೇ ವಿಚಾರಿಸ್ಕೋತಾ ಇದ್ದೀರಾ? ಅಪರೂಪಕ್ಕೆ ಮಗಳ ಮನೆಗೆ ಬಂದಿದ್ದಾಳೆ, ನಿಮಗೆ ಖುಷಿ ಇಲ್ವಾ? ಏನೇ ಹಿಂಗಂದ್ಬಿಟ್ಟೆ? ಖುಷಿಯಾಗಿದೆ ಕಣೆ, ಬಹಳ ಖುಷಿಯಾಗಿದೆ. ಈ ಖುಷಿಗೆ ಯಾವ ಒಟ್ಟು ತಡೆಯಲ್ಲ, ಕೊಚ್ಕೊಂಡು ಹೊರಟೋಗುತ್ತೆ ಕಣೆ. ಮಗಳ ಜೊತೆ ಅಳಿಯಂದ್ರು ಬಂದ್ರೆ ಚೆನ್ನಾಗಿರುತ್ತೆ ಕಣೆ. ಅವಳನ್ನ ಬಿಡಕ್ಕಾದ್ರೂ ಬರಬೇಕು, ಅವಳನ್ನ ಕರ್ಕೊಂಡು ಹೋಗಕ್ಕಾದ್ರೂ ಬರಬೇಕು. ಇಲ್ಲ ಅಂದ್ರೆ ನೋಡೋರ್ಗೆ ಅನುಮಾನ ಬಂದ್ಬಿಡುತ್ತೆ ಕಣೆ. ಅಯ್ಯ, ಜನಗಳ ಕತೆ ಬಿಡೆ, ನಾನೇ ಕೇಳಿಲ್ವೇನೆ ಆ ಪಕ್ಕದ ಮನೆ ಪದ್ಮಕ್ಕನ ಮಗಳು ಮನೆಗೆ ಬಂದಾಗ, ಏನಮ್ಮ ಗಂಡನ್ ಬಿಟ್ಟು ಬಂದಿದ್ದೀಯೋ ಅಂತ. ಜನರು ತಲೆಯಲ್ಲಿ ಅನುಮಾನ ಮೊಳಕೆ ಬರೋದಕ್ಕೆ ನಾವು ಬಿಡಬಾರ್ದು ಕಣೆ. ಈ ವಯಸ್ಸಿಗೆ ಬಂದಿರೋ ಹೆಣ್ಣು, ಮದುವೆ ಆಗದಿರೋ ಹೆಣ್ಣು, ಮದುವೆ ಆಗಿ ತವ್ರ ಮನೆಯಲ್ಲೇ ಬಂದಿರೋ ಹೆಣ್ಣಿಗೆ ಯಾರು ಮರ್ಯಾದೆ ಕೊಡಲ್ಲ. ಅಯ್ಯೋ ದೇವ್ರೆ, ಇವ್ರಿಗೆ ಸತ್ಯ ಗೊತ್ತಾದ್ರೆ ಏನ್ ಮಾಡೋದು? ನನ್ನ ಮಗಳ ವಿಚಾರದಲ್ಲಿ ಹಾಗಾಗಲ್ಲ ಬಿಡೆ. ಅಳಿಯಂದ್ರು ನನ್ನ ಮಗಳನ್ನ ಪ್ರೀತಿಯಿಂದ ಕಳ್ಸಿಕೊಟ್ಟಿರ್ತಾರೆ. ನಾಳೆ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ತಗೊಂಡು ಬರ್ತಾರೆ ಕಣೆ. ಆಡ್ಕೊಳ್ಳೋ ಜನ ಬಾಯಿ ಪಡ್ಕೊಳಕಾಗತ್ತೆ ಕಣೆ. ಆ ಆಡ್ಕೊಳ್ಳೋ ಜನ ನಿನ್ನ ಮಗಳ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಅಂತಾನೆ ಅಪ್ಪ ನಾನಿವತ್ತು ಮನೆಗೆ ವಾಪಸ್ ಬಂದಿರೋದು. ಈ ಮನೆಯಿಂದ ಆಚೆ ಇದ್ರೂ ಆ ಗೀತಾ ಆಚೆ ಇತ್ಕೊಂಡೇ ಈ ಮನೆಯವ್ರನ್ನೆಲ್ಲ ಆಟ ಆಡಿಸ್ದಾಳೆ ಅಂತಂದ್ರೆ, ಅಲ್ಲ ಬಾಬಾಜಿ, ನಿನ್ನ ಮೇಲೆ ಯಾವತ್ತೂ ಒಂದೇ ಒಂದು ದಿನ ಆದರೂ ಧ್ವನಿ ಎತ್ತಿ ಮಾತಾಡ್ದವ್ರಲ್ಲ, ಅವಳ ವಿಚಾರದಲ್ಲಿ ನಿನಗೆ ಬೈದೇ ಬಿಟ್ರು ಅಂತಂದ್ರೆ, ವಿಜಯ್ ಕೂಡ ಅವಳು ಧ್ಯಾನದಲ್ಲಿ ಇತ್ಕೊಂಡು ನಿನ್ ಮರಿತಾನೆ ಅಂತಂದ್ರೆ, ಆ ಗೀತಾ ಅನ್ನೋ ಶನಿ ಈ ಮನೆಯಿಂದ ತೊಲಗಿಲ್ಲ ಅಂತ. ಅಣ್ಣ ಪ್ಲೀಸ್, ವಾರ್ತೆ ಓದೋರ್ ಥರ ನಡೆದಿರೋದ್ರ ಬಗ್ಗೆ ಮತ್ತೆ ಮತ್ತೆ ವರದಿ ಒಪ್ಸಿ ನನ್ನ ತಲೆ ಕೆಡಿಸ್ಬೇಡ. ಆ ಶನಿ ಗೀತಾನ ಎಲ್ಲರೂ ಮರಿಬೇಕು. ಎಲ್ಲರೂ ಅಂದರೆ ನಿನಗೂ ಅವಳನ್ನು ಮರೆಯೋದಕ್ಕಾಗ್ತಾ ಇಲ್ವಾ? ಅವಳು ಇಲ್ಲಿಂದ ಹೋದ್ರು ಅವಳನ್ನ ನಾನು ಕಾಡಬೇಕು ಅಂದ್ಕೊಂಡೆ. ನನ್ನ ಹಣೆ ಬರಹ, ಅವಳು ನನ್ನನ್ನು ಕಾಡ್ತಿದ್ದಾಳೆ. ಬರೀ ಕಾಡೋದಲ್ಲ, ಇನ್ನು ಒಂದು ವಾರದೊಳಗೆ ಈ ಮನೆಯಲ್ಲಿ ಕಾಲಿಡ್ತಾ ಇದ್ದಾಳಲ್ಲ. ಅದಕ್ಕೇನು ಮಾಡ್ತೀಯಾ? ಅವಳು ಯಾವುದೇ ಕಾರಣಕ್ಕೂ ನನ್ನ ಮನೆ ಕಡೆ ತಲೆ ಹಾಕಬಾರ್ದು ಅಷ್ಟೇ. ನನಗೇನೋ ಆ ಗೀತಾ ಈ ಮನೆಯೊಳಗೆ ಬರೋದನ್ನು ತಡೆಯೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ.
ಬರೋದಕ್ಕೆ ಅವಳಿದ್ರೆ ತಾನೆ. ಅಂದ್ರೆ ಈ ಮನೆ ಕಡೆ ತಲೆ ಹಾಕೋದಕ್ಕೆ ಅವಳ ತಲೆನೇ ಇರಬಾರ್ದು ಅಂತೀಯಾ? ಸಮಸ್ಯೆಗೆ ಪರಿಹಾರನ ಹುಡುಕೊಂಡು ಕೂರೋದಕ್ಕಿಂತ ಸಮಸ್ಯೆನೇ ಇಲ್ಲವಾಗಿಸೋದು ಜಾಣ್ತನ ಅಣ್ಣ. ಸಿಗ್ತಾಳೆ ಅನ್ನೋ ಆಯ್ಕೆ ಇದ್ರೆ ಒಂದಲ್ಲ ಒಂದು ದಿನ ವಾಪಸ್ ಬಂದ್ಬಿಡ್ತಾಳೆ ಅನ್ನೋ ಆತಂಕ ಇರುತ್ತೆ. ಆದರೆ ಆಯ್ಕೆನೇ ಇಲ್ಲದೆ ಹೋದ್ರೆ ಆತಂಕನೂ ದೂರ ಆಗುತ್ತೆ. ಅವಳು ವಾಪಸ್ ಬರಬಾರ್ದು, ಬರೋದಿಲ್ಲ. ಅದಕ್ಕೆ ನೀನು ವ್ಯವಸ್ಥೆ ಮಾಡು. ತಿಂಡಿ ತಿನ್ಬಾರ್ದಾ? ಆರೋಗುತ್ತೆ. ಆರೋಗ್ಲಿ ಬಿಡಿ, ಆರಿಸ್ಕೊಂಡು ತಿಂದ್ರೆ ಇನ್ನು ಸತ್ತೋಗ್ತೀವಾ? ನಾನು ಹಾಗೆ ಹೇಳಿಲ್ಲ ರೀ. ಇಷ್ಟು ದಿನ ನಾನು ಬಡಿಸ್ತಾ ಇದ್ರು ನಿಮಗೆ ಪುರ್ಸೊತ್ತಿರ್ತಾ ಇರಲಿಲ್ಲ, ತಿನ್ಬಿಡ್ತಿದ್ರಿ. ಇವತ್ತು ಬಡಿಸಾದ್ಮೇಲೂ ಹಾಗೆ ಕೂತಿದ್ದೀರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಅಲ್ವೇ? ಅಪರೂಪಕ್ಕೆ ಮನೆಗೆ ಮಗಳು ಬಂದಿದ್ದಾಳೆ. ಮಗಳನ್ನ ಬಿಟ್ಬಿಟ್ಟು ತಿಂಡಿ ತಿನ್ನಕ್ಕಾಗತ್ತೇನೆ? ಗೀತಾ, ಬಾ ಮಗಳೇ, ತಿಂಡಿ ತಿನ್ನೋಣ. ನೀನ್ ಕರೀಲಿಲ್ವೇನೆ ಸುಶೀಲಾ? ಎಲ್ಲೇ ಹೋದ್ಲಿ ಇವಳು? ಮಗಳೇ, ಮಗಳಗಿ. ಓಹೋ, ಬಾ ಮಗಳೇ, ಬಾ 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 ಬಾ. ಬಂದ್ಯಾ? ಅಯ್ಯೋ ಬಾ, ಇಲ್ಲಿ ಕೂತ್ಕೋ ನೀನು. ಕೂತ್ಕೋ ಕೂತ್ಕೋ ಕೂತ್ಕೋ. ಅಯ್ಯೋ, ನಾನು ಇರ್ತೀನಿ ಬಿಡು, ನಾನು ಇರ್ತೀನಿ. ಅಯ್ಯೋ ಸುಶೀಲಾ, ಏನಾಗಿದೆ ನಿನಗೆ? ಕೊಡು ಕೊಡು, ನಾನು ಬಡಿಸ್ತೀನಿ, ಕೊಡು. ನನ್ನ ಮಗಳೇ, ನಾನು ಬಡಿಸೋದು ಬೇಡವೇನೆ? ಅಯ್ಯ ದಿನ ನೀನೇ ಬಡಿಸ್ಬೇಕಾ? ಇನ್ನೊಂದು ಸ್ವಲ್ಪ ಹಾಕ್ಲಾ? ನೀನ್ ತಿಂಡಿ ತಿಂದಮ್ಮ. ರೀ, ಏನ್ರಿ ಮಾಡ್ತಿದ್ದೀರಾ? ನಾನು ಬಡಿಸ್ತೀನಿ. ನೀ ತಿನ್ನು ಕಂದ. ಯಾರು ಬಡಿಸಿದ್ರೇನೆ? ಏನು ಹೆಂಗಸರೇ ಬಡಿಸ್ಬೇಕು ಅಂತ ನಿಯಮ ಇದೆಯೋ? ಏನೇ ಸುಶೀಲಾ ಹಾಗೆ ನೋಡ್ತಾ ಇದೆಯಾ? ಶೆಕೆ ಆಗ್ತಿದೆ, ಸ್ವಲ್ಪ ಗಾಳಿ ಹಾಕಬಾರ್ದಾ? ಬೇಡ ಬೇಡ ಬಿಡು, ನಾನೇ ಹಾಕ್ತೀನಿ. ನಿನಗೆ ಹೇಳೋದು ಒಂದೇ, ಸುಮ್ಮನೆ ಇರೋದು ಒಂದೇ. ನೀ ತಿನ್ನು ಬಂಗಾರ. ನಿನ್ಗೀಗ ಎಸಿಲಿದ್ದ ಅಭ್ಯಾಸ ಆಗ್ಬಿಟ್ಟಿದೆ. ಶೆಕೆಗೆ ಅಡ್ಜಸ್ಟ್ ಆಗೋದು ಕಷ್ಟ, ನನ್ಗೆ ಅರ್ಥ ಆಗುತ್ತೆ. ಕೆಂಬಸ್ಕೊಂಡಿಯಲ್ಲಮ್ಮ, ನೆತ್ತಿ ಎತ್ತು ಬಿಡ್ತಾ. ಬಿಡೆ, ನಾನು ಹಾಡ್ಬಿಡ್ತೀನಿ ಬಿಡೆ ಸುಶೀಲಾ. ನಾನು ಬಡಿಸ್ತೀನಿ ಅಂತ ಹೇಳಿಲ್ವಾ? ಮೇಲೆ ಹತ್ಕೊಂಡು ನೋಡು. ತಿನ್ನು ಬಂಗಾರ, ತಿನ್ನು.